ಹಾಕದವ್ರೆ ಡಿಕ್ಕಿ ಒಳಗಡೆ ಲೈಟ್ ಹಾಕ್ಸ್ಬೇಕಾಯ್ತು. ಲೈಟ್ ಒಂದು ಹಾಕ್ತಿಲ್ಲ ನಾನು, ಇದಕ್ಕೆ ಹಂಗೆ ಇರಲಿ ಅಂದ್ಬಿಟ್ಟಿದ್ದೀನಿ. ಎಲ್ಲರಿಗೂ ಗುಡ್ ಈವ್ನಿಂಗ್. ಇವತ್ತೇನಪ್ಪ ವ್ಲಾಗ್ದು ವಿಶೇಷತೆ ಅಂತಂದರೆ, ಸುಮಾರು ದಿನ ಆಗಿತ್ತು ಗಾಡಿಗೆ ಹೋಗಿ. ಅವತ್ತು ಒನ್ ಡೇ ಟ್ರಿಪ್ ಹೋಗಿ ಬಂದಮೇಲೆ ಮತ್ತೆ ಗಾಡಿಗೆ ಹೋಗಿರಲಿಲ್ಲ ನಾನು. ಇವತ್ತು ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ನಮ್ಮ ಶ್ರೀನಿವಾಸ್ ಸ್ವತಃ ಅವರು ರಜೆ ತಗೊಂಬಿಟ್ಟವ್ರೆ. ಅವನೊಬ್ಬನೇ ಹೋಗ್ತಾ ಇರೋದ್ರಿಂದ ಬಾಂಡ ಹೋಗಿ ಬರೋಣ ಅಂತ ಇದು ಮಾಡ್ತಿದ್ದ. ಅದಕ್ಕೆ ಹೆಂಗೂ ಲಾಂಗ್ ರೂಟಲ್ಲ, ಹೋಗಿ ಬರೋಣ ಜೊತೆಗೆ, ಅವನ ಜೊತೆಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ಒನ್ ಡೇ ಟ್ರಿಪ್ ಬೇರೆ ಅದು, ಒಂದು 2 ದಿನ ರೆಸ್ಟ್ ಮಾಡ್ಕೊಂಬರೋ ಥರ ಇದ್ದಿದ್ರೆ ಹೆಂಗೋ ಮಾಡ್ಬೋದಾಗಿತ್ತು. ಒನ್ ಡೇ ಟ್ರಿಪ್ ಆಗಿರೋದ್ರಿಂದ ಇರಲಿ ಅಂಥೇಳಿ ಜೊತೆಗೆ ಹೋಗ್ತಾ ಇದ್ದೀನಿ. ಎಲ್ಲಿಗಪ್ಪ ನಾವು ಹೋಗ್ತಾರೋದು ಅಂತಂದರೆ, ಮುಂದೆ ಹೇಳ್ತಾ ಇರ್ತೀನಿ ಎಲ್ಲಿ ಹೋಗ್ತಾ ಇದೀವಿ ಅಂತ. ಸ್ಟಾರ್ಟಿಂಗಲ್ಲಿ ಹೇಳ್ಬಿಟ್ರೆ ಒಂದು ಥ್ರಿಲ್ ಇರೋಲ್ಲ, ಹೋಗ್ತಾ ಹೇಳಿದ್ರೆ ಒಂಥರ ಮಜಾ ಇರುತ್ತೆ. ಇವಾಗ ಕರ್ಕೊಂಡು ಹೋಗಿ ವಿನಿ ಅಂತ ಕರ್ಕೊಂಡು ಹೋಗ್ತಾವನೆ. ಇಲ್ಲಿ ಆಮೇಲೆ 2 ವೀಲರ್ ತಂದು ಇಲ್ಲಿ ಹಾಕೋಕ್ಕಾಗಲ್ವಲ್ಲ ಪಾರ್ಕಿಂಗ್ ಹತ್ರ, ಅದರಿಂದ ಬಂದು ಕರ್ಕೊಂಡು ಹೋಗ್ತಾವನೆ. ಇವಾಗ ಹೋಗ್ತಾ ಇದ್ದೀವಿ ನಾವು ಪಾರ್ಕಿಂಗ್ ಹತ್ರ. ನಮ್ಮ ರವಿಕುಮಾರ್ ಅವರು ಆಲ್ರೆಡಿ ಗಾಡಿ ಎಲ್ಲ ಮಧ್ಯಾಹ್ನನೇ ವಾಷಿಂಗ್ ಮಾಡಿ ಇಟ್ಟಿದ್ದ. ಇವಾಗ ಸ್ವತಃ ಅವನಿಬ್ಬರು ಸೇರ್ಕೊಂಡು ವಾಶ್ ಮಾಡಿದರು. ಅವನೇ ಗಾಡಿ ಎಲ್ಲ ರೆಡಿ ಮಾಡಿ ನಿಲ್ಸವನೆ. ಇವಾಗ ಹೊರಡೋದು ಇಲ್ಲಿಂದ. ಅಲ್ಲಿ ಅಂಗಡಿ ಹತ್ರ ಅಣ್ಣವ್ರು ಆಗಲೇ ಏನೋ ಬೇಕ್ರಿ ತಗ್ಬೇರೆ ಹೋಗ್ಬಿಟ್ಟ ಎಲ್ಲ ವಾಷಿಂಗ್ ಆಗಿದೆ. ಬ್ಯಾಗ್ ಇತ್ತು, ಅಳಿಕೆ ಹಾಕ್ಬಿಡೋಣ. ಗಾಡಿಗೆ ಮೀಟ್ರ್ ಬೇರೆ ಓಡ್ತಾ ಇರಲಿಲ್ಲ, ರೆಡಿ ಮಾಡಿಸಿದ್ದು ಮಧ್ಯಾಹ್ನ ಎಲ್ಲ ಕುತ್ಕೊಂಡು. ಬೆಳಿಗ್ಗೆಲೆ ಹೋಗಿ ನಮ್ಮ ಸಕೀಲ್ ಸಾಹೇಬ್ರನ್ನ ಹಿಡಿದು ನೀಟಿಗೆ ರೆಡಿ ಮಾಡಿಕೊಟ್ಟವ್ರೆ. ಎಲ್ಲ ವಾಷಿಂಗ್ ಎಲ್ಲ ಆಗಿದೆ ಗಾಡಿದು, ಏನು ಸಮಸ್ಯೆ ಇಲ್ಲ. ಹಿಂದೆಗಡೆ ಲೈಟ್ ಅಂದರೆ 2 ಲೈಟ್ ಇತ್ತಪ್ಪಿ, ಅದು ನಾನೇ ಕಲೆಕ್ಷನ್ ಕೊಟ್ಟಿದ್ದೆ ಅವಾಗ. ಅದೇ ಬರ್ತಾ ಇರೋದು, ಬೇರೆ ಯಾವುದು ಬರ್ತಾ ಇಲ್ಲ. ಫುಲ್ಲು ಹಾಕ್ಸ್ಬೇಕು, ಚೆನ್ನಾಗಿರ್ತದೆ. ಪಟ್ಟಿ ಥರ ಹಾಕ್ಸ್ತದೆ. ಏನು ಪಟ್ಟಿ ಥರ? ಅದೇನು ಗೊತ್ತೆ, ಫುಲ್ ಹಾಕ್ಸಿದ್ರೆ ಹೀಟ್ ಆದ್ರೆ ಒಂಥರ ಇದು ಕಾಣಿಸ್ತದಲ್ಲ. ಹಾಂ, ಅದೇ ಅಣ್ಣ ಗುರುವಣ್ಣ ಅಂತ ಅದೇ ನೀನು ಹೇಳ್ದಲ್ಲ, ಹಂಗೆ ಕಾಣಿಸ್ತದಲ್ಲ. ಹಾಕ್ಸ್ಬೇಕು ನೋಡೋಣ. ಇವಾಗ ಇನ್ನೇನು ಬಂದಿಟ್ಟು ಹೊರಟು ಬಿಡೋದೆ. ಏನು ಕಾಣಿಸೋದಿಲ್ಲ ಕೆಳಗಡೆ ಹಾಕ್ಸ್ಬೇಕು. ನಮ್ಮ ಸಕೀಲಣ್ಣ ಫ್ರೀ ಇಲ್ಲ, ಬ್ಯುಸಿ ಇದ್ದಾನೆ ಪಾಪ. ಈ ಲೈಟ್ ನೋಡಿ ಹೆಂಗೆ ಕಾಣುತ್ತೆ. ಅಲ್ಲಲ್ಲ ಕಣೋ, ಇಲ್ಲಿ ಲೈಟ್ ಅದೊಂದಿದು. ಹಾಂ ಸರಿ, ಹೋಯ್ತಾ ವಿಡಿಯೋ ಮಾಡೋಣ. ಹುಡುಗ ಇನ್ನೇನು ಬಂದ ಅವನು ರವಿ, ಹೊರಡ್ಬೇಕು ಇವಾಗ. ಏನಪ್ಪ ಕಡ್ಡಿ ಗಿಡಿ ಎಲ್ಲ ಹಚ್ಚಿ ಪೂಜೆ ಗೀಜೆಲ್ಲ ಮಾಡಿದಾನ? ರಕ್ತಾಗಿ ಗಡ್ಡಿ ಗಿಡಿ ಹಚ್ಚಿ ನೀಟಾಗಿ ರೆಡಿ ಮಾಡೋದೆ. ವೆರಿ ಗುಡ್ ಬಾಯ್, ಇವೆಲ್ಲ ಮಾಡ್ತಾನ ಅವನು. ಆದರೆ ನೋಡಿ, ಫೋಟೋದಲ್ಲಿ ಪೈಂಟ್ ಹೊಡಿಬೇಕಾದ್ರೆ ಪೈಂಟರ್ ಒಂದು ಸ್ವಲ್ಪ ತಿಕ್ಕಲಿಲ್ಲ. ಅವೆಲ್ಲ ಮಾಡ್ತಾರೆ. ನೀರು ಬರಲಿಲ್ಲ. ಆಲ್ರೆಡಿ ಹೌದಾ? ಪೂಜೆ ಗೀಜೆಲ್ಲ ಮಾಡೋಣ. ಅಲ್ಲಿ ಕಡ್ಡಿ ನೋಡಿ, ಕಡ್ಡಿ ಇಕ್ಕಿ ತಿರ್ಗಾ ಬಿದ್ದು ಏನಾಯ್ತದೆ, ಒಂಥರ ಬ್ಲ್ಯಾಕ್ ಅಲ್ಲ, ಹಳೆ ಡ್ಯಾಶ್ ಬೋರ್ಡ್ ಆಗಿತ್ತು ನೋಡು, ಅದೇ ಒಂಥರ ಮಾರ್ಕ್ ಬಿದ್ದೈತದೆ, ಆ ಥರ ಆಗುತ್ತೆ. ಬಂದ ರವಿಕುಮಾರ್, ಬರಕಂದ ಬರ. ಏನೋ ಮಾಡ್ತಾ ಇದ್ರಲ್ಲ ಸರ್? ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟೇನು? ನಡ್ಕೊಂಡೆ, ನಿಮ್ಗೋಸ್ಕರ 1 ಲೀಟರ್ ವಾಟರ್ ಎತ್ಕೊಂಡ್ ಬಂದಿದ್ದೀನಿ. ನನ್ನ ಜೊತೆ ಬರ್ತಾರದು ಅಪ್ರೂಪ ತಾನೆ ಇವತ್ತು ಹೇಳ್ದೆ. ಗಮ್ಮತ್ ಐತಲ್ಲ. ಮಾಮೂ ಹೇಳೋದು ಮೀಟರ್ ತಂದು ಕೊಡ್ತಾರಂತೆ ಗ್ಲಾಸು. ಹೇಳಿದೀನಿ ಪಾಪ 2 ವೀಲರಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ತಳ್ಕೊಂಡು ಹೋಯ್ತವ್ರೆ. ಅವ್ರದ್ದೇನ ಪೆಟ್ರೋಲ್ ನಾವೇನು 2 ವೀಲರಲ್ಲಿ ಹೋಯ್ತಾ ಇದ್ರೆ ಥ್ರೋ ಮಾಡ್ಬೋದಾಗಿತ್ತು. ಬಸ್ಸಲ್ಲಿ ಹೋಯ್ತಾ ಇದ್ದೀವಿ, ಹೆಂಗೆ ಥ್ರೋ ಮಾಡೋಕ್ಕಾಗತ್ತೆ. ಹಂಗಾಗಿ ಸದ್ಯಕ್ಕೆ ಪಿಕಪ್ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟು ಹೋಯ್ತಾ ಇದ್ದೀವಿ. ಸದ್ಯಕ್ಕೆ ಚುಂಚುಕಟ್ಟ ರೋಡಲ್ಲಿದ್ದೀವಿ. ಚುಂಚುಕಟ್ಟ ರೋಡು ಏನಕ್ಕಪ್ಪ ಇಷ್ಟು ಜಾಮ್ ಆಗುತ್ತೆ ಅಂತಂದರೆ, ಆ ಕಡೆ ಈ ಕಡೆ ಊದ ಗಾಡಿ, ತರಕಾರಿ ಗಾಡಿ, ಆಮೇಲೆ ಕಾರು ಬೈಕು ಅಂತ ಅಡ್ಡಾಡಿ ಹಾಕ್ಬಿಟ್ಟಿರ್ತಾರಲ್ಲ, ಹಂಗಾಗಿ ಜಾಮ್ ಆಗುತ್ತೆ. ಇಲ್ಲ ಅಂದರೆ ಏನು ಜಾಮ್ ಆಗೋಲ್ಲ. ಇಲ್ಲಿ ಒಂದು ಸ್ವಲ್ಪ ವಾಯ್ಸ್ ಮಿಸ್ ಆಯಿತು. ಏನಕ್ಕಪ್ಪ ಅಂತಂದರೆ, ನಾನು ಮೈಕ್ ಆನ್ ಮಾಡ್ಕೊಂಡಿದ್ದೆ, ಮುಂದೆ ಹೋಯ್ತು ಹೇಳ್ತೀನಿ ಏನಕ್ಕೆ ಹಿಂಗಾಗಿತ್ತು ಅಂತ ಅಂದ್ಬಿಟ್ಟು.
ಮೈಕ್ ಆಫ್ ಮಾಡ್ಕೊಂಬಿಟ್ಟಿದ್ದೆ, ಹಂಗಾಗಿ ವಿಡಿಯೋ ಮಾಡಿದ್ದು ಬರೀ ವಿಡಿಯೋ ಅಷ್ಟೇ ಬಂದಿತ್ತೆ, ವಾಯ್ಸು ಕರೆಕ್ಟಾಗಿ ಬಂದಿರಲಿಲ್ಲ. ಹಂಗಾಗಿ ಇದಾಗಿದೆ. ಸ್ವಲ್ಪ ಚುಂಚುಗಡ್ಡೆ ರೋಡ್ ಜಾಮ್ ಆಗಿತ್ತು, ಅದೆಲ್ಲ ಫ್ರೀ ಮಾಡ್ಕೊಂಬರೋದಕ್ಕೆ ಅಲ್ಲಿ ಮುಂದೆ ಪೊಲೀಸ್ ಜೀಪ್ ಆಗಿತ್ತಲ್ಲ, ಹಂಗಾಗಿ ಜಾಮ್ ಆಗಿಬಿಟ್ಟಿತ್ತಲ್ಲಿ. ಇದರಲ್ಲೂ ಸಮೇತ ವಾಯ್ಸ್ ಇಲ್ಲ. ಏನಕ್ಕೆ ವಾಯ್ಸ್ ಇಲ್ಲ ಅಂತಂದರೆ ಅದೇ ಹೇಳಿದ್ನಲ್ಲ, ಇವಾಗ ಮೈಕ್ದು ಹಂಗೆ ಪ್ರಾಬ್ಲಮ್ ಆಗಿತ್ತು ಅಂತಂದ್ಬಿಟ್ಟು ಅದಕ್ಕೆ ಇಲ್ಲೆಲ್ಲ ಪಾಸ್ ಮಾಡಿಕೊಂಡು ನಾವು ಇನ್ನೇನು ಹತ್ತತ್ರ ಎಲ್ಚೇನಹಳ್ಳಿಗೆ ಲೆಫ್ಟ್ ತಗೊಂಡ್ವಿ. ಲೆಫ್ಟ್ ತಗೊಂಡು ಮುಂದಕ್ಕೆ ಹೋದರೆ ಇನ್ನು ಎಲ್ಚೇನಹಳ್ಳಿ ಮೇನ್ ರೋಡ್ ಸಿಕ್ಬಿಡುತ್ತೆ. ಇಲ್ಲಿಂದ ಸ್ವಲ್ಪ ಫ್ರೀ ಇರುತ್ತೆ ಅಂದ್ಕೊಂಡು ಬಂದು, ಫ್ರೀ ಅಂತೂ ಇರಲಿಲ್ಲ. ಇಲ್ಲಿ ಮುಗಿಸ್ಕೊಂಡು ಇಲ್ಲೊಂದು ಸಿಗ್ನಲ್ ಹಾಕೋರು. ಇವಾಗ ಈ ಸಿಗ್ನಲ್ ಮುಗಿಸ್ಕೊಂಡು ಮುಂದಕ್ಕೆ ಹೋದರೆ ಇನ್ನು ಫ್ರೀ ಆಗಿಬಿಡುತ್ತೆ ಅಂದ್ಕೊಂಡು ಹೋದೆ. ನಮ್ಮ ಪ್ರಕಾಶ ಫೋನ್ ಮಾಡಿದ್ದ, ಫ್ರೀ ಐತಣ ಸಿಗ್ನಲ್ ಎಲ್ಲೂ ಇಲ್ಲ, ಜಾಮ್ ಇಲ್ಲ ಅಂದ್ಕೊಂಡು ಹೋಯ್ತಾಯಿದ್ದೋ. ಈ ವಿಡಿಯೋದಲ್ಲಿ ಸುಮಾರು ಮಾತಾಡಿದೆ, ಏನೇನೋ ಹೇಳಿದೆ, ರೋಡ್ ಬಗ್ಗೆಲೇ ಹೇಳಿದೆ, ಆಮೇಲೆ ಗಾಡಿ ಬಗ್ಗೆಲಿ ಏನೇನೋ ಹೇಳ್ಕೊಂಡು ಹೋಗ್ತಾಯಿದ್ದೆ. ಹೋಯ್ತಾ ಇನ್ನೇನು ಸ್ವಲ್ಪ ಮುಂದಕ್ಕೆ ಹೋಯ್ತದಂಗೆ ನನಗೆ ವಾಯ್ಸ್ದು ಆಮೇಲೆ ನೆನಪಿಗೆ ಗೊತ್ತು. ಇವಾಗ ನೋಡ್ರಿ, ಇವಾಗ ಗೊತ್ತಾಗುತ್ತೆ ನನ್ನ ರಿಯಾಕ್ಷನ್ನು. ಮೈಕ್ ಹಾಕಿಲ್ಲ ಅನ್ನೋದು, ಮೈಕ್ ಹಾಕಿದ್ದೀನಿ, ವಾಯ್ಸ್ ಹಾಕಿಲ್ಲ ಅನ್ನೋದು. ಏನಪ್ಪ ಅವಾಗಿಂದ ಮಜಾ ಅಂತಂದ್ರೆ, ಇದು ಹಿಂದೆಗಡೆ ಏನ್ ವಿಡಿಯೋ ಮಾಡಿದ್ನೋ ಆ ವಿಡಿಯೋಗೆ ಯಾವುದಕ್ಕೂ ವಾಯ್ಸೇ ಕೊಟ್ಟಿಲ್ಲ. ಅಂದ್ರೆ ಮೈಕ್ ಹಾಕೊಂಡಿದೀನಿ, ಆನ್ ಮಾಡಿರೋದೇ ನೆನಪಿಲ್ಲ ನನ್ಗೆ. ಆನ್ ಮಾಡಿದೀನಿ ಅನ್ಕೊಂಡು ಮಾತಾಡ್ಕೊಂಡು ಹೋಗಿದ್ದೀನಿ, ನೋಡ್ರಿ ಯಾವ್ದು ಆನೆ ಆಗಿಲ್ಲ. ತಿರುಗಿ ಮತ್ತೆ ಅದು ವಾಯ್ಸ್ ಕೊಟ್ಕೊಬೇಕಿದ್ದೆ, ಅದೇನ್ ಮಾತಾಡಿದ್ರೆ ಹಂಗೆ ವಾಯ್ಸ್ ಕೊಡ್ತೀನಿ, ನೋಡೋಣ. ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಪ್ರಕಾಶ ಆಗಾಡಿ ಬೇರೆ TT ಇದಕ್ಕೆ ಹೋಯ್ತೈತೆ, ಅದು ಧರ್ಮಸ್ಥಳ, ಮಂಗಳೂರು, ಕುಕ್ಕೆ. ಅದಕ್ಕೆ ಮುಂದೆ ಹೋಯ್ತವನೆ. ಅವ್ನ ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡ್ತಾನೆ, ಬಂದ್ರ ಎಲ್ಲಿದ್ದೀರಾ ಅನ್ಕೊಂಡು. ನಮ್ದಿನ್ನ ಪಿಕಪ್ ಆಗಿಲ್ಲ, ಅವ್ನಿಗೆ ಗೊತ್ತಿಲ್ಲ ಪಾಪ. ಇವು ಹೋಗಿ ಪಿಕಪ್ ಮಾಡ್ಕೊಂಡು ಹೋಗೋ ಹೊತ್ತಿಗೆ ನಮ್ದು ಹತ್ರ 11 ಗಂಟೆ ಆಗ್ಬಿಡುತ್ತೆ ಬಿಡೋ ಹೊತ್ತಿಗೆ ಅನ್ಕೊಂಡಿದೀನಿ. ಅದು ಪೊಲೀಸವ್ರು ಅಂತ ಗೊತ್ತಾಗಕ್ಕೆ ಕಣ, ಪೊಲೀಸವ್ರ ಮೇಲೆ ಇಲ್ದೇ ಇರೋದೆಲ್ಲ. ಹಾ, ಪೊಲೀಸ್ ಜೀಪ್ ಅದೇ. ಬಿಟ್ಟು ಯಾವ ತರ ಆಡ್ತಾರೆ, ಡಿವೈಡರ್ ಐತಿ ಇಲ್ಲಿ, ಆಟೋದಲ್ಲಿ ಬೇರೆ ಅಟ್ಯಾಕ್ ಪಾಲಿಸಿ ನೋಡ್ಯಾಕೆ ಹಾಕೋ ಪಾಲಿಸಿ ಅವ್ರು ಹೋಯ್ತಾರೆ. ಎಲ್ಪುರ ಏನಂತೆ ಪಾಲಿಸಿ ಅಣ್ಣಂದು ಮೂಕರ ಆಗ್ಬಿಟ್ಟಾರ. ಓಲಿ ಬಾ, ಈ ಮನ್ಸು ಏನು ಆಟೋದವನು ಹಂಗೂ ಹೋಗಲ್ಲ ಹಿಂಗೂ ಹೋಗಲ್ಲ, ಹಿಂಸೆ ಕೊಡ್ತಾವ ರೋಡಲ್ಲಿ. ಇಲ್ಲೊಂದ್ಸತಿ ಕಾರ್ನವ್ರ ಕತೆ 360 ಡಿಗ್ರಿಲಿ ಬೇರೆ ಕ್ಯಾಮ್ರಾ ಓಪನ್ ಮಾಡ್ಸಿದ್ರ. ಅದೇ ಏನೊಂದೇ ಒಂದು ಗೆರೆ ಬಿದ್ದೈತೆ ಅಂತ ಅಂದ್ಬಿಟ್ಟು 360 ಡಿಗ್ರಿ ಓಪನ್ ಮಾಡ್ಬಿಟ್ಟು ಇದು ಮಾಡಿದ್ರು. ನಮ್ದು ಇದೇ 50 ಸೀಟರ್ ಬಸ್ಸಲ್ಲಿ ಒಂದೇ ಒಂದು ಗೆರೆ ಬಿದ್ದಿತ್ತು. ಅದಕ್ಕೆ ಯಾರ್ಯಾರ ಕೈಲಿ ಓಪನ್ ಮಾಡಿಸ್ಬಿಟ್ಟು ಸುಳ್ಳುಗಳು ಆಯಪ್ಪನ್ನು DYSP ಕೇರ್ ಮಾಡಿಸಿದೀನಿ, ಅವ್ರು ಕೇರ್ ಮಾಡಿಸಿದೀನಿ ಅನ್ಕೊಂಡು ನಾವ್ ಏನೋ ಇದು ಮಾಡ್ಕೊಳ್ಳಿ ಸರ್ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳಿದಕ್ಕೆ ಗೆರೆ ತೋರ್ಸೋದ್ಮೇಲೆ ಅವರೇ ಉಗ್ದಿ ಸುಮ್ಮನಾಗವ್ರ ಪಾಪ. ಏನಪ್ಪಾ ಅಂತಂದ್ರೆ ಇವಾಗ ಸದ್ಯಕ್ಕೆ ನಾವು ನೈನ್ದಳ್ಳಿಗೆ ಬಂದು ಮುಂದೆ ತೋರ್ಸೋ. ಕ್ಯಾಮ್ರಾಮನ್ ಬೇರೆ ಸರಿ ಇಲ್ಲ ನಮ್ ಕಡೆ, ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡ್ ಮಾಡ್ಬೇಕು, ಇಲ್ಲ ಮಾಡೋದೇನೆ ಅಂದ್ಬಿಟ್ರೆ ಕಷ್ಟ ಆಗ್ಬಿಡ್ತದೆ. ಅದಕ್ಕೆ ಇವಾಗ ಕರೆಕ್ಟಾಗಿ ನೈನ್ದಳ್ಳಿ ನಮ್ಮ ಗಾಡಿಯ ತೌರೂರು ಹೋಗ್ತಾ ಇದೀವಿ. ಕರೆಕ್ಟ್ ನೈನ್ದಳ್ಳಿ ಇನ್ನ ಬಂದಿಲ್ಲ. ವೀರಭದ್ರನಗರ ಸಿಗ್ನಲ್ ಹೋಗ್ತಾ ಇದೀವಿ. VMK ಅಭಿಯಾನವ್ರ ಪಾರ್ಕಿಂಗ್ ಇಲ್ಲೇ ಇರೋದು, ನಾವು ಗಾಡಿ ತಂದ್ವಲ್ಲ ಅವ್ರ ಪಾರ್ಕಿಂಗು ಮುಂದೆಗಡೆ ಲೆಫ್ಟ್ ಅಲ್ಲಿ. ಇವಾಗ ಇನ್ನೇನು ಈ ಟ್ರಾಫಿಕ್ ನೋಡ್ರಿ, ಪ್ರಕಾಶ ಟ್ರಾಫಿಕ್ ಇಲ್ಲ ಅಂತಂದ ನೋಡ್ರಿ, ಈನಾರಿ ಟ್ರಾಫಿಕ್ ಐತೆ. ಮುಂದೆ ಒಂದ್ ಸ್ವಲ್ಪ ಹೋಯ್ತಾ ವಿಡಿಯೋ ಮಾಡ್ತೀವಿ. ಸದ್ಯಕ್ಕೆ ಕಟ್ ಮಾಡು. ಇನ್ನೇನು ಹತ್ತತ್ರ ಸುಮ್ನಳ್ಳಿ ಬ್ರಿಡ್ಜ್ ಹತ್ರ ಇದ್ದೀವಿ. ಇವಾಗ ಇಲ್ಲಿ ಎಷ್ಟು ಹೋಗ್ಬೇಕಾ ಮುಂದೆ ಹೋಗ್ಬೇಕಾದ್ರೆ ಗೊತ್ತೈತೆ. ಸುಮಾರು ದಿನ ಗಾಡಿಗೆ ಬಂದ್ಮೇಲೆ ರೂಟೇ ಮಾಡ್ತಾ ಹೋಗ್ಬಿಟ್ಟಿರ್ತೀನಿ. ಅಲ್ಲೇ ಹೋಗ್ಬೇಕೈತೇನಾ? ನೆಕ್ಸ್ಟ್ ಹೋಗ್ಬೇಕು. ಓಕೆ. ನಾಗರಬಾವಿ ನಮ್ದು ಲಾಸ್ಟ್ ಟೈಮ್ ರೆಗ್ಯುಲರ್ ಸಪ್ಲಿಮೆಂಟ್ ಹೋಗ್ತಿದ್ವಿ, ಇಲ್ಲಿ TTಗೆ ಹೋಗ್ತಿದ್ದೆ ಯಾವಾಗೂ. ಇವಾಗ 33 ಮಾಡ್ತಾರ ಅವರು. ಈ ವರ್ಷ ಯಾವ್ದು ಮಾಡ್ತಾರೋ ಗೊತ್ತಿಲ್ಲ. ಸ್ವಾಮಿಗಳು ಕುಳ್ಳಸ್ವಾಮಿ ಅಂತವ್ರೆ, ಇನ್ನೊಬ್ರು ಅಧ್ಯಕ್ಷರು ಸ್ವಾಮಿ ಇನ್ನೊಬ್ರು ಅವ್ರೆ, ಅವ್ರ ಕಡೆಯಿಂದ ಮಾಡ್ತಾರೆ. ಈ ವರ್ಷ ಫೋನ್ ಹಾಕ್ಬೇಕು, ಯಾವ್ದು ಮಾಡ್ತಾರೆ ನೋಡ್ಬೇಕು.
ಇಲ್ಲೇ ಲೆಫ್ಟು, ಇಲ್ಲಿ ಲೆಫ್ಟ್ ತಗೊಂಡ್ರೆ ನಾಗರಬಾವಿ ಸಿಗ್ನಲ್ ಹತ್ರ ಹೋಗೋದು. ನಾಗರಬಾವಿ ಅಂತ ಸುಮ್ನಹಳ್ಳಿ ಸಿಗ್ನಲ್ ಹತ್ರ. ಸುಮ್ನಹಳ್ಳಿ ಸಿಗ್ನಲ್ ಇಂದ ಲೆಫ್ಟ್ ತಗೊಂಡ್ರೆ ಡಿಮಾರ್ಟ್ ಹತ್ರ ಪಿಕಪ್ಪು. ಮೇನ್ ಹತ್ರ ಇದ್ದೀವಿ, ಲೆಫ್ಟ್ ತಗೊಂಡು ಹೋಗ್ಬೇಕು. ನಿಮ್ಗೆ ಅವಾಗಿಂದ ಎಲ್ಲಿ ಹೋಯ್ತಾ ಇದೀವಿ ಅನ್ನೋದು ಹೇಳಿಲ್ಲಲ್ಲ ನಾನು. ಇವಾಗ ಸುಮ್ನಹಳ್ಳಿ ಪೀಣ್ಯ ಪಿಕಪ್ ಮಾಡ್ಕೊಂಡು ಒನ್ ಡೇ ಟ್ರಿಪ್ ಉಡುಪಿ ಹೋಯ್ತಾ ಇರೋದು. ಇವತ್ತು ನೈಟ್ ಹೋಗಿ ಹಂಗೆ ನಾಳೆ ನೈಟ್ ರಿಟರ್ನ್ ಬರೋ ಥರ. ನಾನು ಬಂದುತ್ತೇನಪ್ಪ ಅಂತಂದ್ರೆ ಅವಾಗ ಹೇಳಿದ್ನಲ್ಲ, ಅಣ್ಣ ಒಬ್ಬ ರಜಾ ಹಾಕಿದ್ದ ಅಂದ್ಬಿಟ್ಟು ಅವ್ನು ರಜಾ ಹಾಕಿರೋದಕ್ಕೆ ನಾನು ಹೋಯ್ತಾ ಇದ್ದೀನಿ. ಅಂದ್ರೆ ಒಬ್ಬನೇ ಹೋಗ್ಬೇಕಲ್ಲ ಅಂತ ಅಷ್ಟೇನೆ. ಇನ್ನೊಂದು ಅದ್ರಲ್ಲಿ ಬಂದು ಒನ್ ಡೇ ಟ್ರಿಪ್ ಬೇರೆ, ಅವ್ನು ಒಬ್ಬನೇ ಹೋಗಿ ಬರೋದು ಹಿಂಸೆ ಆಗ್ಬಿಡುತ್ತೆ. ಜೊತೆಗೆ ಹೋಗೋಣ ಅಂದ್ಬಿಟ್ಟು ಹೋಯ್ತಾ ಇದ್ದೀನಿ. ಹೋಗಿ ಹಂಗೆ ರೆಸ್ಟ್ ಮಾಡ್ಕೊಂಡು ಬೆಳಗ್ಗೆ ಉಡುಪಿಗೆ ಬಿಟ್ಟು, ಉಡುಪಿಲಿ ಆ ಕಡೆಯಿಂದ ದರ್ಶನ ಮಾಡೋದು. ಎಲ್ಲಿ ಹೋಯ್ತಾರೆ ಅದು ಗೊತ್ತಿಲ್ಲ, ನೋಡ್ಬೇಕು. ಅದು ಮುಗಿಸ್ಕೊಂಡು ಹಂಗೆ ನೈಟ್ ಆ ಕಡೆಯಿಂದ ಹೊಡ್ಕೊತಾರಂತೆ. ಹಂಗೆ ಬೆಳಗ್ಗೆ ಹೊತ್ತು ಬರಬೇಕು. ನಾನು ಪಿಕಪ್ ಪಾಯಿಂಟ್ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಇದೇ ಲೆಂತ್ ಆಗ್ಬಿಡುತ್ತೆ. ಎಲ್ಲೋದ್ರೂ ನಮ್ಗೆ ಕರ್ಕೊಂಡು ಹೋಗೋರು ಬರ್ತಾರೆ. ಇವಾಗ ಟೂ ವೀಲರಲ್ಲಿ ಮುಂದೆ ಹೇಳೋದು ಇದ್ದಾರಲ್ಲ, ಅವ್ರು ನಮ್ಮನ್ನು ಕರ್ಕೊಂಡಿದ್ದಾರೆ. ಜೊತೆಗೆ ಒಬ್ಬರು ಸಾರ್ ಬಂದಿದ್ದಾರೆ, ಇವರು ಪಿಕಪ್ ಪಾಯಿಂಟ್ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲೇ ಲಗೇಜೆಲ್ಲ ಹಾಕೋಬೇಕಂತೆ. ಹಂಗಾಗಿ ಹೋಗ್ತಾ ಇದ್ದೀವಿ ಅಲ್ಲಿಗೆ ಪಿಕಪ್ಗೆ. ಲಗೇಜೆಲ್ಲ ಹಾಕ್ಕೊಂಡು ಒಂದೇ ಕಡೆ ಪಿಕಪ್ ಮಾಡೋದು. ಎರಡು ಕಡೆ ಪಿಕಪ್ ಇದೆ, ಗೊತ್ತಿಲ್ಲ. ಹೇಳೋಣ ಅಲ್ಲೋದ್ಮೇಲೆ. ಅವರು ಹೇಳೋದವರು ಪಿಕಪ್ ಅಂದಿರೋದು. ಇವಾಗ ಹೋಗ್ತಾ ಇದ್ದೀವಿ. ಪಿಕಪ್ ಮಾಡಿಕೊಂಡು ಪಾಯಿಂಟ್ ಹೋದ್ಮೇಲೆ ವಿಡಿಯೋ ಮಾಡೋಣ. ಸದ್ಯಕ್ಕೆ ಆಫ್ ಮಾಡಿರ್ತೀನಿ. ನಮ್ಮ ಸಾರು ಪಿಕಪ್ಪು ಬಂದಿರೋದು ಇವಾಗ. ಇವ್ರು ಬಂದು ಎಂದ ಸಾರು ಮನಸ್ಸಲಾಯೋ. ಕೇರಳದವರು ಇವರು ಬಂದರು, ಚೆನ್ನಾಗಿ ಮಾತಾಡಿದ್ರು, ನೀಟಾಗಿ ಕನ್ನಡ ಎಲ್ಲ ಮಾತಾಡ್ತಾರೆ. ಪಿಕಪ್ ಮಾಡಿಕೊಂಡು ಇವಾಗ ಇವ್ರನ್ನ ಇಲ್ಲೇನೋ ಲಗೇಜ್ ಬರುತ್ತಂತೆ, ಲಗೇಜ್ ಒಂದು ಹಾಕ್ಕೊಂಡು ಅಲ್ಲಿಂದ ಇನ್ನೊಂದು ಕಡೆ ಪೀಣ್ಯ ಒಳಗಡೆ ಪಿಕಪ್ ಇದೆಯಂತೆ. ಇನ್ನೊಂದು ಮಗ ಅವ್ರಿಗೆ ಹಂಗೆ ಅನ್ಗಿಸ್ಕೊಂಡು ಮಾತಾಡ್ತಾನೆ. ಹಿಂಗೆಲ್ಲ ಮಾತಾಡ್ಬಿಡೋಣ. ನಾನೇ ನಂದು ಎಂದ ಚೇಟ ಕೇರಳ ನಂದೆ ಪೀಣ್ಯ ಅನ್ನಕ್ಕೆ ಬರ್ತಾರೆ, ಹಾಗೆ ಪೀಣ್ಯ ಅಂತಾರೆ. ಒಳ್ಳೆ ಕಸ್ಟಮರ್ ಅನ್ಕೋತೀನಿ. ಆಮೇಲೆ ಗೊತ್ತಾಗೋದು ಹೋಯ್ತಾ ಹಿಂಗೆ ಗೊತ್ತಾಗ್ತದೆ. ಪಿಕಪ್ ಪಾಯಿಂಟಿಗೆ ಬಂದಮೇಲೆ ಎಲ್ಲ ಲಗೇಜ್ ಲೋಡ್ ಮಾಡ್ಕೊತೀವಿ ಅಂದರು. ಡಿಕ್ಕಿ ತೆಗೆದುಕೊಟ್ಟೆ. ಡಿಕ್ಕಿ ಎಲ್ಲ ಕಾರಲ್ಲಿ ತಗೊಂಬಂದ್ಬಿಟ್ಟು ಅಲ್ಲಿ ಗಾಡಿ ಒಳಗಡೆ ಹೋಗಲ್ಲ ಅಂದ್ಬಿಟ್ಟು ಎಲ್ಲ ಇಲ್ಲೇ ಲಗೇಜ್ ಲೋಡ್ ಮಾಡ್ಕೊತವ್ರೆ. ಡಿಕ್ಕಿ ಒಳಗಡೆ ಲೈಟ್ ಹಾಕ್ಸ್ಬೇಕಾಯ್ತು, ಲೈಟ್ ಒಂದು ಹಾಕ್ತಿಲ್ಲ ನಾನು. ಇದಕ್ಕೆ ಹಂಗೆ ಇರಲಿ ಅಂದ್ಬಿಟ್ಟಿದ್ದೀನಿ. ಒನ್ ಡೇ ಟ್ರಿಪ್ಪಿಗೆ ಏನಪ್ಪ ಇವರು ಸ್ಟವ್ ಗಿವೆಲ್ಲ ಇಟ್ಕೊತವ್ರೆ. ಪಿಕಪ್ ಪಾಯಿಂಟಲ್ಲಿ ಇದ್ದೀನಿ ಇವಾಗ. ಪಿಕಪ್ ಮಾಡಿಕೊಂಡು ಪೀಣ್ಯ ಪಿಕಪ್ಪು. ಸದ್ಯಕ್ಕೆ ಮುಂದಿನ ವಿಡಿಯೋ ಹೋಯ್ತಾ ಮಾಡ್ತೀನಿ. ಸದ್ಯಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದೆ ಏನೇನೆಲ್ಲ ಇರುತ್ತೆ ನಮ್ಮ ಜರ್ನಿ ಅನ್ನೋದನ್ನು ವಿಡಿಯೋ ಮಾಡಾಕ್ತೀನಿ.